ಮಾರುಕಟ್ಟೆಯು ಪ್ರಸ್ತುತ ಬುಲ್ಲಿಶ್ ಅಂದರೆ ಏರಿಕೆಯ ಹಾದಿ ಟ್ರೆಂಡ್ನಲ್ಲಿದೆ. ತಾಂತ್ರಿಕವಾಗಿ ಗಮನಿಸಬೇಕಾದ ಪ್ರಮುಖ ಮಟ್ಟಗಳು ಇಲ್ಲಿವೆ. ನಿಫ್ಟಿ 50 ನಿಫ್ಟಿಗೆ ಈಗ 26,000 ಒಂದು ಪ್ರಮುಖ ಪ್ರತಿರೋಧ ಮಟ್ಟ ಅಂದರೆ ರೆಸಿಸ್ಟೆನ್ಸ್ ಆಗಿದೆ. ಈ ಮಟ್ಟವನ್ನು ದಾಟಿ ಸ್ಥಿರವಾದರೆ ಮುಂದಿನ ಕೆಲವು ದಿನಗಳಲ್ಲಿ 26,500ರವರೆಗೆ ಏರುವ ಸಾಧ್ಯತೆಯಿದೆ. ಕೆಳಮಟ್ಟದಲ್ಲಿ 25,600 ಬಲವಾದ ಬೆಂಬಲ ನೀಡುತ್ತಿದೆ. ಬ್ಯಾಂಕ್ ನಿಫ್ಟಿಯು 60,000 ಎಂಬ ಮಾನಸಿಕ ಮಟ್ಟವನ್ನು ಅಂದರೆ ಸೈಕಲಾಜಿಕಲ್ ಲೆವೆಲ್ ಅನ್ನು ಯಶಸ್ವಿಯಾಗಿ ದಾಟಿದೆ. ಇದು ಮಾರುಕಟ್ಟೆಗೆ ದೊಡ್ಡ ಪ್ಲಸ್ ಪಾಯಿಂಟ್. ಈಗ 61,500 ಮುಂದಿನ ಗುರಿಯಾಗಿದೆ. 2 ವಲಯವಾರು ಸಾಧನೆ ಸೆಕ್ಟೋರಲ್ ಅಪ್ಡೇಟ್ಸ್. ಇಂದು ಕೇವಲ ಬ್ಯಾಂಕಿಂಗ್ ಮಾತ್ರವಲ್ಲದೆ ಇತರ ವಲಯಗಳು ಸಕ್ರಿಯವಾಗಿವೆ. ಐಟಿ ಸೆಕ್ಟರ್ ಅಮೆರಿಕದ ಮಾರುಕಟ್ಟೆಯ ಚೇತರಿಕೆಯಿಂದಾಗಿ ಇನ್ಫೋಸಿಸ್ ಮತ್ತು ಟಿಸಿಎಸ್ ಕಂಪನಿಗಳು ಉತ್ತಮ ಪ್ರದರ್ಶನ ನೀಡುತ್ತಿವೆ. ರೂಪಾಯಿ ಮೌಲ್ಯದಲ್ಲಿನ ಏರಿಳಿತವು ಐಟಿ ಕಂಪನಿಗಳ ಮೇಲೆ ಪ್ರಭಾವ ಬೀರುತ್ತಿದೆ. ಮೆಟಲ್ ಸೆಕ್ಟರ್ ಚೀನಾದಿಂದ ಬರುತ್ತಿರುವ ಸಕಾರಾತ್ಮಕ ಆರ್ಥಿಕ ಸುದ್ದಿಗಳು ಮತ್ತು ಜಾಗತಿಕ ಬೇಡಿಕೆಯಿಂದಾಗಿ ಟಾಟಾ ಸ್ಟೀಲ್ ಮತ್ತು ಜೆಎಸ್ಡಬ್ಲ್ಯೂ ಸ್ಟೀಲ್ ಷೇರುಗಳು 3-4% ಏರಿಕೆ ಕಂಡಿವೆ. ಆಟೋ ಸೆಕ್ಟರ್ ಹೊಸ ಎಲೆಕ್ಟ್ರಿಕ್ ವಾಹನ ಇವಿ ನೀತಿಯ ನಿರೀಕ್ಷೆಯಲ್ಲಿ M&M ಮತ್ತು ಟಾಟಾ ಮೋಟಾರ್ಸ್ ಉತ್ತಮ ವಹಿವಾಟು ನಡೆಸುತ್ತಿವೆ. ಹೂಡಿಕೆದಾರರು ಗಮನಿಸಬೇಕಾದ 3 ಪ್ರಮುಖ ಅಂಶಗಳು. ಬಡ್ಡಿ ದರಗಳ ಮೇಲೆ ಕಣ್ಣು. ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ಮುಂದಿನ ಸಭೆಯಲ್ಲಿ ಬಡ್ಡಿ ದರಗಳನ್ನು ಕಡಿತಗೊಳಿಸುವ ಮುನ್ಸೂಚನೆ ನೀಡಿರುವುದು ಮಾರುಕಟ್ಟೆಯ ಉತ್ಸಾಹಕ್ಕೆ ಮುಖ್ಯ ಕಾರಣ. ತ್ರೈಮಾಸಿಕ ಫಲಿತಾಂಶಗಳು ಪ್ರಮುಖ ಕಂಪನಿಗಳ 3ನೇ ತ್ರೈಮಾಸಿಕ ಅಂದರೆ Q3 ಫಲಿತಾಂಶಗಳು ಮಾರುಕಟ್ಟೆಯ ನಿರೀಕ್ಷೆಗಿಂತ ಉತ್ತಮವಾಗಿವೆ. ಇದು ಹೂಡಿಕೆದಾರರ ನಂಬಿಕೆಯನ್ನು ಹೆಚ್ಚಿಸಿದೆ. ಕಚ್ಚಾ ತೈಲ ಕ್ರೂಡ್ ಆಯಿಲ್ ಜಾಗತಿಕವಾಗಿ ಕಚ್ಚಾ ತೈಲ ಬೆಲೆ ಸ್ಥಿರವಾಗಿರುವುದು ಭಾರತದಂತಹ ಆಮದು ಅವಲಂಬಿತ ದೇಶಕ್ಕೆ ವರದಾನವಾಗಿದೆ. ಇಂದು ಬ್ಯಾಂಕಿಂಗ್ ವಲಯವು ಮಾರುಕಟ್ಟೆಯ ಏರಿಕೆಯಲ್ಲಿ ಮುಂಚೂಣಿಯಲ್ಲಿದೆ. ಎಸ್ಬಿಐ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸುಮಾರು 6.6ರಷ್ಟು ಭರ್ಜರಿ ಏರಿಕೆ ಕಂಡು ಇಂದಿನ ಸ್ಟಾರ್ ಪರ್ಫಾರ್ಮರ್ ಆಗಿದೆ. ಖಾಸಗಿ ಬ್ಯಾಂಕುಗಳಾದ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಮತ್ತು ಐಸಿಐಸಿಐ ಬ್ಯಾಂಕ್ ಕೂಡ ಉತ್ತಮ ಲಾಭದಲ್ಲಿವೆ. ಬ್ಯಾಂಕ್ ನಿಫ್ಟಿಯು 60,000 ಮಟ್ಟವನ್ನು ದಾಟಿ ಭದ್ರವಾಗಿ ಮುನ್ನುಗ್ಗುತ್ತಿದೆ. 3 ಮಾರುಕಟ್ಟೆ ಏರಿಕೆಗೆ ಪ್ರಮುಖ ಕಾರಣಗಳು. ಭಾರತ-ಅಮೆರಿಕ ವ್ಯಾಪಾರ ಒಪ್ಪಂದ ಅಮೆರಿಕ ಅಧ್ಯಕ್ಷರು ಭಾರತೀಯ ರಫ್ತುದಾರರ ಮೇಲೆ ವಿಧಿಸಲಾಗಿದ್ದ ಕೆಲವು ಸುಂಕಗಳನ್ನು ಕಡಿತಗೊಳಿಸಿರುವುದು ಐಟಿ ಮತ್ತು ಉತ್ಪಾದನಾ ವಲಯಕ್ಕೆ ಆನೆಬಲ ನೀಡಿದೆ. ಜಾಗತಿಕ ಮಾರುಕಟ್ಟೆ ಅಮೆರಿಕದ ಡೋ ಜೋನ್ಸ್ ಮೊದಲ ಬಾರಿಗೆ 50,000 ಅಂಕಗಳ ಮೈಲಿಗಲ್ಲು ದಾಟಿದ್ದು ಭಾರತೀಯ ಮಾರುಕಟ್ಟೆಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರಿದೆ. ವಿದೇಶಿ ಹೂಡಿಕೆ ಎಫ್ಐಐ ಕಳೆದ ಕೆಲವು ದಿನಗಳಿಂದ ವಿದೇಶಿ ಹೂಡಿಕೆದಾರರು ಮತ್ತೆ ಭಾರತೀಯ ಷೇರುಗಳನ್ನು ಖರೀದಿಸಲು ಆಸಕ್ತಿ ತೋರುತ್ತಿರುವುದು ಮಾರುಕಟ್ಟೆಗೆ ಚೈತನ್ಯ ನೀಡಿದೆ. ಇಂದಿನ ಟಾಪ್ ಗೇನರ್ಸ್ ಎಸ್ಬಿಐ +6.6%, ಟಾಟಾ ಸ್ಟೀಲ್ +3.9%, ಶ್ರೀರಾಮ್ ಫೈನಾನ್ಸ್ +2.8%, ಹಿಂಡಾಲ್ಕೋ +2.8%. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್.